ನಮಸ್ಕಾರ ಕರುನಾಡು. ಇವತ್ತು ನನ್ನ 4ನೇ ಶಾರ್ಟ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಶುಕ್ರವಾರನೇ ಶೇರ್ ಮಾಡಬೇಕಾಗಿತ್ತು. ಶುಕ್ರವಾರ ಶನಿವಾರ ನನಗೆ ಸಮಯ ಸಿಗದ ಕಾರಣ ಇವತ್ತು ಶೇರ್ ಮಾಡ್ತಿದ್ದೀನಿ. ಮತ್ತು ಇವತ್ತು ಒಂದು ಅದ್ಭುತವಾದ ದಿನ. ಆ್ಯಕ್ಚುಲಿ ಈ ದಿನ ಇವತ್ತೇ ಯಾಕೆ ಬಂದಿದೆ ಅಂತ ನನಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಮಾಡಿ. ಮತ್ತು ತಾಯಂದಿರ ದಿನ ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಬಟ್ ಇವತ್ತು ಒಂದೇ ದಿನ ಅಲ್ಲ, ಅಮ್ಮಂಗೆ ಆ್ಯಕ್ಚುಲಿ ಎವ್ರಿ ಡೇ ನಾವು ವಿಶ್ ಮಾಡಿದ್ರೂ ಅವ್ರ ಪ್ರೀತಿಗೆ ಅದು ಸಮಾನೇ ಅಲ್ಲ. ಸೊ ಈ ಒಂದು ದಿನದಲ್ಲಿ ಮದರ್ ಡೇ ಸೆಲೆಬ್ರೇಷನ್ ತುಂಬ ಜನ ಮಾಡ್ತಾಯಿರ್ತಾರೆ. ತಾಯಂದಿರು ವಿಶಸ್ ಕಳಿಸ್ತಾ ಇರ್ತಾರೆ. ಹತ್ತಿರ ಇರೋರು ಗಿಫ್ಟ್ ಕೊಡೋದು, ಮನೇಲಿ ಸೆಲೆಬ್ರೇಷನ್ ಮಾಡೋದು ಮಾಡ್ತಿರ್ತಾರೆ. ಹಾಗೆ ನಾನೊಂದು ಚಿಕ್ಕದಾದ ಒಂದು ಕವನ ಇಲ್ಲ ಕವಿತೆನ ಒಂದು ಶೇರ್ ಮಾಡಬೇಕಂತಿದ್ದೆ. ಅಮ್ಮನ ಪ್ರೀತಿ ಅಂದರೆ ಪ್ರಪಂಚದಲ್ಲಿ ಎಷ್ಟು ಆಳವಾದ ಪ್ರೀತಿ ಅದು ಎಲ್ಲ ಮಕ್ಳಿಗೂ ಅದು ತಾಯಂದಿರ ಪ್ರೀತಿ ಆದರೆ ಅದೊಂದು ಅದ್ಭುತ. ಅವಳು ನಮ್ಮ ಕನಸುಗಳನ್ನು, ನಮ್ಮ ಸಾಧನೆಗಳನ್ನು, ನಮ್ಮ ತಪ್ಪುಗಳನ್ನು ಎಲ್ಲನೂ ಪ್ರೀತಿಸ್ತಾಳೆ. ಅವಳ ಪ್ರೀತಿಲಿ ಯಾವುದೇ ರೀತಿಯ ಷರತ್ತು ಇರೋದಿಲ್ಲ. ಮತ್ತು ಅದು ನಿರಂತರ, ನಿರ್ಭಯ ಮತ್ತು ಅನಂತವಾದ ಪ್ರೀತಿ. ಅಮ್ಮನ ಪ್ರೀತಿ ಅಂದರೆ ಪ್ರಪಂಚವನ್ನು ಗೆಲ್ಲೋಕ್ಕೆ ಸಾಕು, ಅದೊಂದು ಪ್ರೀತಿ ಇದ್ದರೆ ಸಾಕು, ನಾವು ಏನು ಬೇಕಾದರೂ ಗೆಲ್ತೀವಿ. ಅವ್ರ ಪ್ರೀತಿಗೆ ನಿಜವಾದ ಒಂದು ಅವರು ಯಾವುದೇ ನಮ್ಮಿಂದ ಎಕ್ಸ್ಪೆಕ್ಟೇಷನ್ ಇಟ್ಟಿರಲ್ಲ. ನಿಷ್ಕಲ್ಮಶವಾದ ಪ್ರೀತಿ ಅಮ್ಮಂದು. ಮತ್ತು ಅವಳು ಅತ್ತಾಗ ಕಷ್ಟದಲ್ಲಿರಲಿ, ಜೀವನದಲ್ಲಿ ಏನೇ ಕಷ್ಟಪಟ್ಟಿದ್ರು, ಏನೇ ನೋವುಗಳು ತಿಂದಿದ್ರು ಅದನ್ನ ಮಕ್ಳ ಮುಂದೆ ತೋರಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಯಾವತ್ತಿದ್ರೂ ಮಕ್ಳ ಮುಂದೆ ತಾನು ಸ್ಟ್ರಾಂಗ್ ಅಂತಲೇ ತೋರಿಸ್ಕೋತಾಳೆ ಅಮ್ಮ. ಎಲ್ಲನೂ ಮಕ್ಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾಳೆ. ಅಮ್ಮಂಗೆ ಮಕ್ಕಳೇ ಪ್ರಪಂಚ ಆಗ್ಬಿಟ್ಟಿರ್ತಾರೆ. ಸೊ ಆ ಒಂದು ತಾಯಿನ ನಾವು ನೋವಿಸ್ಬಾರ್ದು, ಚೆನ್ನಾಗಿ ನೋಡ್ಕೋಬೇಕು. ನಾವು ಎಷ್ಟೇ ಕೋಪದಿಂದ ರೇಗಾಡಿದ್ರು ದೊಡ್ಡವರಾದ್ಮೇಲೆ ಅಮ್ಮ ಅದು ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ.